ಇವತ್ತು ಇಷ್ಟೊಂದು ಜನ ರೈತರು ಆತ್ಮಹತ್ಯೆ ಮಾಡಿಕೊಳ್ತಿದ್ದಾರಲ್ಲ. ಈಗ ನಾನು ಮುಂಬೈನಲ್ಲಿ ಇರೋದ್ರಿಂದ ಮಹಾರಾಷ್ಟ್ರದ ಎಕ್ಸಾಂಪಲ್ ತಗೊಳ್ತೀನಿ. ಯಾಕಂದ್ರೆ ಇಲ್ಲಿ ಈ ಸಾವುಗಳು ತುಂಬಾನೇ ಆಗ್ತಿವೆ. ಇದಕ್ಕೆ 108 ಕಾರಣಗಳಿರಬಹುದು. ಆದ್ರೆ ಅದರಲ್ಲಿ ಒಂದು ಮುಖ್ಯ ಕಾರಣ ಏನು ಗೊತ್ತಾ? ರೈತ ಎಷ್ಟೇ ಬಡವನಾಗಿದ್ರು ಈ ಕಂದಾಚಾರ ಕರ್ಮಕಾಂಡಗಳನ್ನ ಮಾಡೋದನ್ನ ಮಾತ್ರ ಬಿಡೋದಿಲ್ಲ. ಇದಕ್ಕೋಸ್ಕರ ಸಾಲದ ಸುಳಿಗೆ ಸಿಲುಕಿಕೊಳ್ತಾನೆ. ನಮ್ಮಲ್ಲಿ ಈ ಮೈಕ್ರೋ ಲೆಂಡಿಂಗ್ ಅನ್ನೋದು ಸುಲಭವಾಗಿ ಸಿಗೋದಿಲ್ಲ. ಒಬ್ಬ ಬಡ ರೈತ ಅಂದ ಮೇಲೆ ಅವನ ಹತ್ರ ಕೊಲಾಟ್ರಲ್ ಅಂದ್ರೆ ಅಡಮಾನ ಇರೋಕೆ ಏನು ತಾನೆ ಇರುತ್ತೆ ಹೇಳಿ? ಅದಕ್ಕೆ ಸರ್ಕಾರಿ ಬ್ಯಾಂಕುಗಳು ಅವನಿಗೆ ಹಣ ಕೊಡಲ್ಲ. ಮತ್ತೆ ಅವನು ಯಾರ ಹತ್ರ ಹೋಗ್ತಾನೆ? ಅನಿವಾರ್ಯವಾಗಿ ಲೋಕಲ್ ಸಾಹುಕಾರರ ಹತ್ರ ಹೋಗ್ತಾನೆ. ಅಲ್ಲಿ ಬಡ್ಡಿ ಲೆಕ್ಕಾಚಾರ ಹೇಗೆ ನಡೆಯುತ್ತೆ ಗೊತ್ತಾ? ಅದೆಲ್ಲ ಮಂತ್ಲಿ ಬೇಸಿಸ್ ಮೇಲೆ ಇರುತ್ತೆ. ವರ್ಷಕ್ಕೆ 12% ಅಂತೆಲ್ಲ ಇರಲ್ಲ. ಬದಲಿಗೆ ತಿಂಗಳಿಗೆ 1 ಅಥವಾ 2% ಅಂತಿರುತ್ತೆ. ಅದು ಕಾಂಪೌಂಡ್ ಆಗ್ತಾ ಹೋದಾಗ ಎಲ್ಲಿಂದ ಎಲ್ಲಿಗೋ ತಲುಪಿಬಿಡುತ್ತೆ. ಈಗ ಮಗಳ ಮದುವೆ ಅಂದ್ರೆ ಸಾಲ ಮಾಡಲೇಬೇಕಲ್ವಾ? ಒಂದು ಲಾಜಿಕ್ ನೋಡಿ, ಜನ ಎಷ್ಟು ಬಡವರಾಗಿರ್ತಾರೋ ಅಲ್ಲಿ ಫರ್ಟಿಲಿಟಿ ಅಷ್ಟೇ ಜಾಸ್ತಿ ಇರುತ್ತೆ. ಅಂದ್ರೆ ಹೆಚ್ಚು ಮಕ್ಕಳು ಹುಟ್ಟುತ್ತಾರೆ. ಮಕ್ಕಳು ಹುಟ್ಟಿದ ಮೇಲೆ ಏನೇನೋ ರೀತಿ ರಿವಾಜುಗಳು ಅಂತ ಮಾಡಲೇಬೇಕಲ್ಲ. ಎಲ್ಲಿ ಫರ್ಟಿಲಿಟಿ ಜಾಸ್ತಿ ಇರುತ್ತೋ ಅಲ್ಲಿ ಮಾರ್ಟಾಲಿಟಿ ಅಂದ್ರೆ ಸಾವು ಕೂಡ ಅಷ್ಟೇ ಸಂಭವಿಸುತ್ತೆ. ಇವೆರಡೂ ಒಂದಕ್ಕೊಂದು ಪಕ್ಕಾ ಕೋರಿಲೇಟೆಡ್. ಈಗ ಯಾರಾದ್ರೂ ತೀರಿಕೊಂಡ್ರೆ ಆ 13 ದಿನದ ಕರ್ಮಕಾಂಡಗಳನ್ನ ಗ್ರಾಂಡ್ ಆಗಿ ಮಾಡಲೇಬೇಕು. ಅದೆಲ್ಲ ಮಾಡದೆ ಹೋದ್ರೆ ಪಿತೃಗಳ ಆತ್ಮಗಳು ಶಾಪ ಕೊಡ್ತಾವೆ. ಅವು ಹಸಿದು ಬಾಯಾರಿಕೆಯಿಂದ ಸಾಯ್ತಾವೆ ಅನ್ನೋ ಭಯ. ಅದಕ್ಕೆ ಸಾಲ ಮಾಡಿಯಾದ್ರೂ ಸಿಕ್ಕಾಪಟ್ಟೆ ಖರ್ಚು ಮಾಡ್ತಾರೆ. ಕೊನೆಗೆ ಆ ಸಾಲ ತೀರಿಸೋಕೆ ಆಗದೆ ಹೋದಾಗ ನೇಣಿಗೆ ಶರಣಾಗ್ತಾರೆ. ನೋಡಿ, ಇದು ಒಂದೇ ರೀಸನ್ ಅಂತ ಹೇಳಲ್ಲ. ಇದರಲ್ಲಿ ತುಂಬಾ ಸ್ಟ್ರಕ್ಚರಲ್ ರೀಸನ್ಸ್ ಇವೆ. ಮಾನ್ಸೂನ್ ಕೈ ಕೊಡೋದು ಇರಬಹುದು, ಅಥವಾ ಸರ್ಕಾರದ ಆರ್ಥಿಕ ಸಹಾಯದ ಡಿಸ್ಬರ್ಸಲ್ ಮೆಕ್ಯಾನಿಸಂ ಫೇಲ್ ಆಗಿರೋದು ಇರಬಹುದು. ಹೀಗೆ 108 ಕಾರಣಗಳಿವೆ. ಆದ್ರೆ ಈ ಸಾಮಾಜಿಕ ಒತ್ತಡ ಕೂಡ ಅದರಲ್ಲಿ ಒಂದು ಪ್ರಮುಖ ಕಾರಣ ಅನ್ನೋದನ್ನ ನಾವು ಮರೆಯಬಾರದು.